ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಗಂಗೋತ್ರಿ, ಶ್ರೀಕರಿ ಹಾಸ್ಪಿಟಲಿಂದ ಸ್ತ್ರೀರೋಗ ತಜ್ಞರು. ಇವತ್ತು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಎಲ್ಲ ಇನ್ಫರ್ಟಿಲಿಟಿ ಪೇಷಂಟ್ಸ್ ಆಲ್ಮೋಸ್ಟ್ ಕೇಳೋ ಕ್ವಶನು, ಮತ್ತು ಸ್ವಲ್ಪ ಜನ ಅದು ಮತ್ತು ಕೇಳಬೇಕಾ ಬೇಡ ಅಂತ ಕೇಳೋ ಕ್ವಶನ್ಸ್ನ ನಾನು ನಿಮಗೆ ಒಂದು ಡಿಸ್ಕಸ್ ಮಾಡ್ಬೇಕು ಅಂದ್ಕೊಂಡು. ಏನು ಅಂತಂದರೆ, ಮೇಡಮ್ ನಮ್ಮದು ಇಂಟರ್ಕೋರ್ಸ್ ಆದಮೇಲೆ ಸೀಮನ್ ಫ್ಲೂಯಿಡ್ ಏನಿರುತ್ತಲ್ಲ ಅದೆಲ್ಲ ಹೊರಗೆ ಬರುತ್ತೆ ಅನ್ನೋದು, ಅದರಿಂದ ನಾವು ಕನ್ಸೀವ್ ಆಗ್ತಿಲ್ವಾ ಅನ್ನೋದು ಆಲ್ಮೋಸ್ಟ್ 90-95 ಪೇಷಂಟ್ಸ್ ಆಫ್ ಇನ್ಫರ್ಟಿಲಿಟಿ ಕಪಲ್ ಕೇಳೋ ಕ್ವಶನ್ ಅದೇ. ಯೂಶ್ವಲಿ ಹೆಂಗಿರುತ್ತೆ ಅಂತಂತಂದರೆ, ಇಂಟರ್ಕೋರ್ಸ್ ಆದಮೇಲೆ ಸೀಮೆನ್ ಆಲ್ಮೋಸ್ಟ್ 1.5 to 2 ml ಸೀಮೆನ್ ಹೊರಗೆ ಇಜಾಕ್ಯುಲೇಟ್ ಆಗುತ್ತೆ. ಈ ಇಜಾಕ್ಯುಲೇಟ್ ಆಗಿರೋ ಸೀಮನ್ನು ನಮ್ಮದು ವೆಜೈನಾ ಪಾರ್ಟಲ್ಲಿ ಸ್ಟೇ ಆಗುತ್ತೆ. ಸೊ ನಮಗೆ ಬೇಕಾಗಿರೋ 1 ಡ್ರಾಪ್ ಇಲ್ಲ 1 ಫ್ಯೂ ಸ್ಪರ್ಮ್ಸ್ ಆ ವೆಜೈನಾಯಿಂದ ಸರ್ವಿಕ್ಸ್ ಥ್ರೂ ಮೇಲೆ ಹೋಗಿಬಿಡುತ್ತೆ. ಬಟ್ ಉಳುಕಿದ್ದೆಲ್ಲ ಫ್ಲೂಯಿಡ್ ಏನಿರುತ್ತಲ್ಲ, ಸಡನ್ನಾಗಿ ಎದ್ದ ತಕ್ಷಣ ಆ ಫ್ಲೂಯಿಡ್ ಎಲ್ಲ ಹೊರಗೆ ಬರ್ಬೋದು. ಸೊ ನಮಗೆ ಫ್ಲೂಯಿಡ್ ಹೊರಗೆ ಬರೋದ್ರಿಂದ ಪ್ರೆಗ್ನೆನ್ಸಿ ಆಗ್ತಿಲ್ಲ ಅನ್ನೋ ಕಲ್ಪನೆಯನ್ನು ಬಿಟ್ಬಿಡಿ. ಇಟ್ ಈಸ್ ನಾಟ್ ನೆಸಸರಿ. ಫ್ಲೂಯಿಡ್ ಹೊರಗೆ ಬಂದರೆ ಕೂಡ ಅದಕ್ಕೆ ಪ್ರೆಗ್ನೆನ್ಸಿಗೆ ಸಂಬಂಧವಿಲ್ಲ. ಸೆಕೆಂಡ್ ಮೇಡಮ್ ಪೊಸಿಷನ್ ಮ್ಯಾಟ್ರ್ ಆಗುತ್ತಾ ಅಂದರೆ, ನೋ, ಪ್ರೆಗ್ನೆನ್ಸಿಗೆ ಅವೇನು ಮ್ಯಾಟ್ರ್ ಆಗಲ್ಲ. ಮೇಡಮ್ ನಾವು ಇಂಟರ್ಕೋರ್ಸ್ ಮಾಡಿದ ತಕ್ಷಣ ವೆಜೈನಾ ವಾಶ್ ಮಾಡ್ಕೋಬೋದಾ ಅಂತ ಬಳಕೆ ಒಂದು 5-10 ಮಿನಿಟ್ಸ್ ನೀವು ರೆಸ್ಟ್ ಮಾಡಿ ಯು ಕ್ಯಾನ್ ಗೋ ಹೆಡ್ ವಿತ್ ವೆಜೈನಲ್ ವಾಷಿಂಗ್. ಇದರಿಂದ ನಿಮಗೆ ಪ್ರೆಗ್ನೆನ್ಸಿ ಆಗಂಗಿಲ್ಲ ಅನ್ನೋ ತಪ್ಪು ಕಲ್ಪನೆಯಿಂದ ಬಿಟ್ಬಿಡಿ. ಥ್ಯಾಂಕ್ ಯು ಸೋ ಮಚ್.